ಇಷ್ಟು ವರ್ಷ ಗಂಡಂಗೆ ಎದುರು ವಾದಿಸ್ಬಾರ್ದು ಅಂತಾನೆ ನಡ್ಕೊಂಡು ಬಂದಲ್ಲ, ಅದು ತಪ್ಪ. ಇದೇ ಅಕ್ಕ ನೀನ್ ಮಾಡಿದ ತಪ್ಪು. ಅಯ್ಯೋ ನನ್ ಗಂಡ ಅಂತ ಅವ್ರು ಏನೇ ಮಾಡಿದ್ರು ಸಹಿಸ್ಕೊಂಡಿದ್ಯಲ್ಲ, ಅದಕ್ಕೆ ಬಾವ ಹೀಗೆಲ್ಲ ಮಾಡಿದ್ದು. ಈ ಗಂಡಸ್ರೆಲ್ಲ ಹೀಗೆ ಅಕ್ಕ, ಹೆಂಡತಿ ಅಲ್ವಾ, ಬೈದ್ರು ಓಡಿದ್ರು ಸಹಿಸ್ಕೊಂಡಿರ್ತಾಳೆ ಅಂತ ಕೊಬ್ಬು ತೋರಿಸ್ತಾರೆ. ಅಯ್ಯ, ಅದನ್ನ ನನ್ ಕಣ್ಕಂಡೆ ಅಂತ ಕೇಳ್ತೆ ಮರ್ತಿ. ನಾನು ಯಾವತ್ತಾರು ನಿಂಗೆ ಹಂಗೆ ಮಾಡಿನ? ನೀನೇ ಹೊಡೆದ್ರು ನಾನೇ ಸಾರಿ ಕೆಂಪದಿಲ್ಲ ಮರ್ತಿ. ಅಯ್ಯಯ್ಯೋ, ಇಷ್ಟೆಲ್ಲ ಮಾಡೋದೇ ಬೇಡ ಕಾಶಿ ಅವ್ರೆ. ನಿಮಗೆ ನಾನು ಹೇಳ್ತಿರೋದೇ ಅರ್ಥ ಆಗ್ತಾ ಇಲ್ವಲ್ಲ. ನನಗೆ ಅವ್ರು ಸಾರಿ ಕೇಳೋದು ಬೇಡ. ಎರಡು ನೀನೇ ಹೇಳ್ತೀಯಲ್ಲಕ್ಕ, ಸಾರಿ ಕೇಳ್ಬೇಕು ಅಂತಾನೂ ಹೇಳ್ತೀಯ, ಕೇಳೋದ್ ಬೇಡ ಅಂತಾನೂ ಹೇಳ್ತೀಯ. ಈಗ ಏನ್ ಮಾಡ್ಬೇಕು ಕರೆಕ್ಟಾಗಿ ಹೇಳು. ಸಾರಿ ಕೇಳ್ಬೇಕು ಅನ್ನೋ ಮನ್ಸು ಕಣೆ ಗೌರಿ, ಅದಿದ್ರು ಸಾಕಿತ್ತು. ಅವ್ರು ನನ್ನ ಹತ್ರ ಬಾಯ್ ಬಿಟ್ಟು ಕೇಳೋದೇನು ಬೇಡ. ಬೆಳಗ್ಗೆ ಎದ್ದು ನನ್ನ ನೋಡಿದ ತಕ್ಷಣ ಅವರಿಗೆ ನೆನ್ನೆ ನಡೆದಿದ್ದ ಘಟನೆ ಎಲ್ಲ ನೆನಪಾಗಿ ಅವರು ಒಂದು ಸಣ್ಣ ಇರಿಸ್ಮುರ್ಸ್ ಮಾಡ್ಕೊಂಡಿದ್ರು ಸಾಕಾಗಿತ್ತು. ಆದ್ರೆ ಅವರು ಒಂದು ಕ್ಷಣಕ್ಕೂ ಪಶ್ಚಾತ್ತಾಪ ಪಡೆದೆ ಏನೂ ಆಗೇ ಇಲ್ಲ ಅನ್ನೋ ಹಾಗಿದಾರಲ್ಲ, ನನಗೆ ಎಷ್ಟು ನೋವಾಗ್ತಿರ್ಬೇಡ. ಅವ್ರು ಹೊಡೆದಿದ್ದು ಒಂದು ಕ್ಷಣ ಅಷ್ಟೆ, ಆದ್ರೆ ಅಲ್ಲಿಂದ ಇಲ್ಲಿವರೆಗೂ ಪ್ರತಿ ಕ್ಷಣ ನಾನು 10 ಪಟ್ಟು ನೋವು ಅನುಭವಿಸ್ತಾ ಇದ್ದೀನಿ. ಗಿರ್ಜಮ್ಮ, ಶಿವವ್ರು ಹ್ಯಾಂಗ್ ಅಂದಳಿ ನಂಗೆ ಸಮ ಗೊತ್ತಿತ್ತು. ಅವ್ರು ತುಂಬ ಕುಶಾಲಿನ ಜನ. ಮನ್ಸೊಳಗೆ ಎಷ್ಟೇ ಕಷ್ಟ ಇದ್ರು ಹೊರಗೆ ನಗಾಡ್ಕೊಂಡು ಎಲ್ಲನೂ ಸಂಭಾಳಿಸ್ತರು. ಈಗಳು ಕಾಣ್ತಾ ಇರಿ, ನಿಮ್ಮನ್ನು ನೆಗಾಡಿಸಿ ಆಮೇಲೆ ವಿಷಯಕ್ಕೆ ಬತ್ರ ಸಾರಿ ಕೇಂಡಕ್ಕೆ ಅಂತರು ಕಾಣ್ತಾ ಇರಿ. ಆ ಕ್ಷಣಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೀನಿ ಕಾಶಿ ಅವ್ರೆ. ಇಷ್ಟೊತ್ತಿಗಾದ್ರೂ ಅವ್ರಿಗೆ ನೆನ್ಪು ಬರ್ಬೇಕಿತ್ತು, ಇನ್ನೂ ಬಂದಿಲ್ಲ. ಇಷ್ಟೊತ್ತಿಗೆ ಅವ್ರ ಮನೆಗೆ ಬರ್ಬೇಕಾಗಿತ್ತು. ಅಂದ್ರೆ ಅವ್ರಿಗೆ ನನಗೆ ಹೊಡೆದಿದ್ದೀನಿ ಅನ್ನೋ ನೆನಪೇ ಇಲ್ವಾ? ಇಡೀ ಜಗತ್ತೇ ನಂಗೆ ಬೆಲೆ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಗಂಡ ಒಂದು ಸಣ್ಣ ಬೆಲೆನಾದ್ರೂ ಕೊಡ್ತಾರೆ ಅನ್ಕೊಂಡಿದ್ದೆ. ಆದ್ರೆ ಅದು ಸುಳ್ಳಾಗೋಯ್ತು. ಅವರೇ ಬಂದಿರ್ಬೇಕು. ಅದೇ ರಾಗ ಅದೇ ಹಾಡು. ಗಿರಿ, ನಿನ್ನ ತುಂಬ ಹೊತ್ತು ಕಾಯಿಸ್ಬಿಟ್ನಾ, ಸಾರಿ ಅಂತ ಕೇಳ್ತಾರೆ ಹೊರತು ಅಷ್ಟು ಜನರ ಎದುರುಗಡೆ ನಿನ್ಗೆ ಅವಮಾನ ಮಾಡಿದ್ದೀನಿ ಅದಕ್ಕೆ ಸಾರಿ ಗಿರಿ ಅಂತ ಖಂಡಿತ ಕೇಳಲ್ಲ. ಎಲ್ಲ ನನ್ನ ಹಣೆ ಬರ. ರೇ ರೇ, ಯಾಕ್ರೆ ಹೇಳ್ತಿದ್ದೀರಾ? ಬಿದ್ರಾ? ಬಿದ್ದೆಗಿರಿ, ಆದರೆ ರೋಡ್ನಲ್ಲೋ ಗಾಡಿಯಿಂದನೂ ಬಿಡಲಿಲ್ಲ. ನನ್ನ ಜೀವನದಲ್ಲೇ ಬಿದ್ದೋಗ್ಬಿಟ್ಟು ನಾನು ತುಂಬ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ ಗಿರಿ. ದೇವ್ರೆ ದೇವ್ರೆ, ಇವ್ರಿಗೆ ಇವಾಗ ಅರ್ಥ ಆಯ್ತಾ? ಅಯ್ಯೋ ಪಾಪ, ಸಾರಿ ಅಂತ ಹೇಳಿದ್ರೆ ಸಾಕಿತ್ತು. ಇಷ್ಟೊಂದು ಅಳ್ತಿದಾರಲ್ಲ, ನೋಡಕ್ಕಾಗ್ತಿಲ್ಲ. ಛೆ, ನಾನೇ ಇವ್ರ ಬಗ್ಗೆ ತಪ್ಪು ತಿಳ್ಕೊಬಿಟ್ಟೆ. ಅಯ್ಯೋ ರೀ, ಆಗಿದ್ದಾಗೋಯ್ತು. ಇದನ್ನೆಲ್ಲ ನೀವು ಮನ್ಸಿಗೆ ಹಚ್ಕೊಂಡು ಹೀಗೆ ಅಳ್ಬೇಡಿ. ಬನ್ನಿ, ನೀವು ಒಳಗಡೆ ಬನ್ನಿ ಮೊದಲು. ಬನ್ನಿ, ನೀವು ಕೂತ್ಕೊಳ್ಳಿ. ಕೊಡಿ ರೀ, ಹೀಗೆ ಅಳ್ಬೇಡ್ರಿ. ನೀರು ತಂದು ಕೊಡ್ಲಾ? ಇರಿ, ಕಾಫಿ ಮಾಡ್ಕೊಂಬರ್ತೀನಿ. ಗಿರಿ ಪ್ಲೀಸ್, ಎಲ್ಲೂ ಹೋಗ್ಬೇಡ. ನಾನು ತುಂಬ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ, ಅದನ್ನ ನಿನ್ನ ಹತ್ರ ಹೇಳ್ಕೋಬೇಕು ಪ್ಲೀಸ್. ದೇವ್ರೆ, ನನ್ನ ಗಂಡ ನನ್ನ ನೋವನ್ನ ನಡೆದಿದ್ದ ಘಟನೆನ ಅರ್ಥ ಮಾಡ್ಕೊಂಡ್ರಲ್ಲ, ಅಷ್ಟು ಸಾಕು. ಯಾಕಪ್ಪ ಇಷ್ಟು ನೋವು ಕೊಡ್ತಿದ್ಯಾ ಅವ್ರಿಗೆ? ನಾನೇ ಒಂದು ಕ್ಷಣಕ್ಕೆಲ್ಲ ಮರೆತುಬಿಟ್ಟೆ.
ಗಿರಿ ನಿನ್ನ ಹತ್ರನೇ ಮಾತಾಡ್ತಿರೋದು. ಅಯ್ಯೋ ರೀ, ಇವಾಗ ನೀವು ಏನು ಮಾತಾಡಬೇಡಿ. ಮೊದಲೇ ಲೇಟ್ ಆಗಿದೆ, ಸುಸ್ತಾಗಿದ್ದೀರಾ. ನಾನು ಕಾಫಿ ತೊಗೊಂಬರ್ತೀನಿ, ಕುಡಿದು ಸಮಾಧಾನ ಮಾಡ್ಕೋತಾ ಇರಿ. ಅಷ್ಟೊತ್ತು ನಾನು ಊಟ ರೆಡಿ ಮಾಡಿಬಿಡ್ತೀನಿ. ಬೇಡ ಗಿರಿ, ಮೊದಲು ನನ್ನ ಮನಸ್ಸಲ್ಲಿರೋದನ್ನ ಹೇಳ್ಕೊಂಡ್ರೆ ನನ್ನ ಮನಸ್ಸು ಹಗುರ ಆಗುತ್ತೆ, ಸಮಾಧಾನ ಆಗುತ್ತೆ. ಪ್ಲೀಸ್ ರೀ, ಮೊದಲು ನೀವು ಕಣ್ಣುರ್ಸ್ಕೊಳ್ಳಿ. ಸರಿ ಆಯಿತು, ಹೇಳಿ. ಅದು ಅವತ್ತು ಆಫೀಸ್ಗೆ ಪ್ರೆಸೆಂಟೇಷನ್ ಕೊಡಕ್ಕೆ ಹೋಗ್ತಿದ್ದೀನಿ ಅಂತ ಗೊತ್ತಿದ್ದು ಆ ಬಣ್ಣದ ಬಟ್ಟೆನ ಹಾಕಿ ಸಸ್ಪೆಂಡ್ ಮಾಡಿದ್ದಾರೆ. ಆಗುತ್ತಷ್ಟೇ. ಅಷ್ಟೇನಾ? ಅಷ್ಟೇನಾ ಅಂತಿಲ್ಲ ಗಿರಿ, 3 ದಿವಸದ ಪೇಮೆಂಟು. ರೀ, ಇದನ್ನೇನಾ ನೀವು ಹೇಳಬೇಕು ಅನ್ಕೊಂಡಿದ್ದು? ಬೇರೆ ಏನಾದರೂ ಆಗೋಗಿದ್ರೆ ಅಂಥದ್ರಲ್ಲಿ ಆಫೀಸವರು, ಮಕ್ಕಳು, ಕುಟುಂಬದವರು ಎಲ್ಲರ ಎದುರುಗಡೆ ನಂಗೆ ಬೈದು ಹೊಡೆದ್ರಲ್ಲ, ನನಗೆಷ್ಟು ಬೇಜಾರಾಗಿರ್ಬೇಡ. ಅಲ್ಲ, ಅಂಥ ತಪ್ಪು ನಾನು ಏನು ಮಾಡಿದ್ದೆ ಅಂತ. ಇವತ್ತು ನೀವು ಅಳ್ತಾ ಇದ್ದಿದ್ದು ನೋಡಿ, ನಿಮಗೆ ನೀವು ಮಾಡಿದ ತಪ್ಪು ಗೊತ್ತಾಗಿ ಸಾರಿ ಕೇಳ್ತೀರೇನೋ ಅನ್ಕೊಂಡೆ. ನೀವು ಕೇಳಲಿಲ್ಲ, ನೀವು ಕೇಳೋದು ಇಲ್ಲ ಬಿಡಿ. ರೀ, ನೀವು ನಂಗೆ ಹೊಡೆದ್ರಿ ಅಂತ ನನಗೆ ಬೇಜಾರಿಲ್ಲ ರೀ. ಆದರೆ ಆ ವಿಷಯನ ತುಂಬ ಸುಲಭವಾಗಿ ತಗೊಂಡಿದ್ದೀರಲ್ಲ, ಅದು ಅದು ನನಗೆ ಬೇಜಾರಾಗ್ತಿರೋದು. ಭಗವಂತ. ಹಾಂ, ಗಿರಿ ಏನು ತಲೆ ಕೆಡಿಸ್ಕೋಬೇಡ. ಸಸ್ಪೆನ್ಷನು 3 ದಿವಸ ಆಟ ಆಡ್ಕೊಂಡು ಹೋಗ್ಬಿಡುತ್ತೆ. ಅಲ್ಲಿವರೆಗೂ ನಿನ್ನ
ಪ್ರಮೋಷನ್ಗೆ ಖಾತ್ರಿ ಆಗ್ತಿದ್ದು ನಾನೇ. ಏನು ಮಾಡ್ತೀಯ ಈಗ? ಹೇಳ್ತಾ ಇದ್ರೆ ಅರ್ಥ ಆಗ್ತಿಲ್ಲ ನಿನಗೆ? ಇದು ಪ್ರಮೋಷನ್ ಲೆಟರ್ ಅಲ್ಲ, ಸಸ್ಪೆನ್ಷನ್ ಲೆಟರ್. ಈ ಪ್ರಪಂಚದಲ್ಲಿ ಕೈ ಕಟ್ಕೊಂಡು ಕೂತ್ರೆ ಬಾಯಿ ಮುಚ್ಕೊಂಡು ನಿಂತರೆ ಒಂದು ಅರಗಿನ ಮನೆಯೂ ಕಟ್ಟಕ್ಕಾಗಲ್ಲ. ಇಲ್ಲ ಅರಗಿಣಿ ಆಗಬೇಕು, ಇಲ್ಲ ಗರಗಸ ಆಗಬೇಕು. ನಾನು ಯಾವ ಆ್ಯಂಗಲಿಂದನೂ ಅರಗಿಣಿ ಥರ ಇಲ್ಲ, ಅದಕ್ಕೆ ಗರಗಸ ಆಗ್ತೀನಿ. ಹಿಂಗು ಕೊಯ್ಯೋಕ್ಕೆ ನನಗೆ ಮೀಟ್ರಿಲ್ಲ, ಹಿಂಗು ಕೊಯ್ಯೋಕ್ಕೆ ಮ್ಯಾಟ್ರಿದೆ, ಅದನ್ನೇ ಬೆಳೆಸ್ಕೊಡ್ತೀನಿ. ಎಸ್. ಗಿರಿ ಇನ್ನೂ ಬರಲಿಲ್ಲ. ಗಿರಿ ಅರೆ ಮಲಗಲ್ವಾ? ನಂಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ ಬರ್ತೀನಿ. ಓ, ಎಲ್ಲಿ ನನಗೆ ಸಸ್ಪೆನ್ಷನ್ ಆಗಿರೋದಕ್ಕೆ ಬೇಜಾರು ಮಾಡ್ಕೊಂಡು ಹೊರಗಡೆ ಕೂತಿದ್ಯೇನೋ ಅಂತ ಅಂದ್ಕೊಂಡೆ. ಸರಿ, ನಂಗೆ ನಿದ್ದೆ ಬರ್ತಾ ಇದೆ, ಬೇಗ ಬಂದು ಮಲ್ಕೋ. ಮಲ್ಕೊಳ್ಳಿ, ಚೆನ್ನಾಗಿ ನಿದ್ದೆ ಬರಲಿ. ಮನ್ಸಲ್ಲಿ ಏನು ಯೋಚನೆ ಇಲ್ವಲ್ಲ, ನಿದ್ದೆ ತಾನಾಗೆ ಬರುತ್ತೆ ಬಿಡಿ. ಯೋಚನೆಗಳಿದೆ ಏನ್ಗಿರಿ? ಯೋಚನೆಗಳಿದೆ, ಆದರೆ ಬರೀ ಆಫೀಸ್ದೆ. ನನಗೆ ಮನೇದು ಯಾವ ಯೋಚನೆನೂ ಇಲ್ಲ. ಯಾಕೆಂದರೆ ಏನೇ ಸಮಸ್ಯೆ ಆದರೂ ಅದನ್ನು ನೋಡ್ಕೊಳ್ಳೋಕ್ಕೆ ನೀನಿದೆಯಲ್ಲ, ಅದಕ್ಕೆ ನನಗೆ ಬರೀ ಆಫೀಸ್ದೆ ಟೆನ್ಷನ್ನು, ಮನೆ ಟೆನ್ಷನ್ ಏನೂ ಇಲ್ಲ. ಸೊ ಆ ಟೆನ್ಷನಲ್ಲಿ ಬ್ರೈನ್ ಸುಸ್ತಾಗಿ ನಿದ್ದೆ ಮಾಡು ಮಗು ಅಂತ ಹೇಳ್ತಿದ್ದೆ. ನಾನೀಗ ಮಲ್ಕೊಳ್ತೀನಿ, ನೀನು ಬೇಗ ಬಂದು ಮಲ್ಗೋ. ಹಾಂ, ಗುಡ್ ನೈಟ್. ಹಾಂ. ಭಗವಂತ, ಹೌದು ಭಗವಂತ, ಯಾಕೊಂದು 2-3 ದಿವಸದಿಂದ ಬಂದೇ ಇಲ್ಲ ನೀನು? ನಿನ್ನ ಹತ್ರ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಬಾ ಭಗವಂತ. ಓ, ತುಂಬ ಬ್ಯುಸಿ ಇದೆಯಾ ಅನಿಸುತ್ತೆ, ಅದಕ್ಕೆ ಬಂದಿಲ್ಲ. ಆದರೂ ಮಾತಾಡಬೇಕು ಅನಿಸ್ತಾ ಇದೆಯಲ್ಲ, ಕರಿತೀನಿ. ಭಗವಂತ, ಭಗವಂತ, ಭಗವಂತ. 3 ಸರಿ ಕರೆದು ಬರ್ತಾ ಇಲ್ವಲ್ಲ? ಸರಿ, ಹೋಗ್ಲಿ, ಕನ್ಸಲ್ಲಾದರೂ ಬರ್ತೀಯಾ? ಹಾಂ, ಗುಡ್ ನೈಟ್ ಭಗವಂತ. ಎತ್ತಪ್ಪ ಫೋನ್ನ, ಏನು ರಿಂಗ್ ಕೇಳಿಸ್ಕೊಳ್ಳೋದಕ್ಕೆ ಫೋನ್ ಮಾಡಿದ್ದೀನಿ ಅನ್ಕೊಂಡಿದ್ಯಾ? ಅಲ್ಲ, ಫೋನ್ ರಿಂಗ್ ಆಗ್ತಿತ್ತು ಗೌರಿ, ಹೇಳೋದಲ್ದ? ಶಿವರೇ, ಫೋನ್ ರಿಂಗ್ ಆಗ್ತಿತ್ತು ಕಾಣಿ. ಬಾಸ್ಕಿ, ಇವನೇ ಕಾಲ್ ಮಾಡ್ತಾ ಇದ್ದಾನೆ. ಹೇಳು ಬಾಸ್ಕಿ. ಓ, ಏನಪ್ಪ ದೊಡ್ಡ ಮನ್ಸ, ಹೆಂಗಿದ್ಯಾ? ದೊಡ್ಡ ಮನುಷ್ಯನ? ಯಾಕಪ್ಪ ಕಾಲು ಎಳಿತಾ ಇದೆಯಾ? ಕಾಲು ಎಳಿಬೇಕು ಅನ್ಸಿದ್ರೆ ಫೋನಲ್ಲಿ ಯಾಕೆ, ಡೈರೆಕ್ಟಾಗಿ ಮನೆಗೆ ಬಾ. ನಾನಂತೂ ಫುಲ್ಲು ಫ್ರೀ ಇದ್ದೀನಿ. ಲೋ, ಸಾಕು ಸುಮ್ಮನಿರೋ. ನಿನ್ನ ಒಳ್ಳೇದಕ್ಕೆ ಕಾಲ್ ಮಾಡಿದ್ದು. ಒಳ್ಳೇದಕ್ಕ? ಏನು ವಿಷಯ?
ಲವ್ ಮ್ಯಾನೇಜರ್ ಏನೋ ಬೈತಾರೆ, ಅವಮಾನ ಮಾಡ್ತಾರೆ, ಅವ್ರ ಕೆಲಸನೇ ಅದು ಕಣೋ. ಅವರು ಸಸ್ಪೆಂಡ್ ಮಾಡಿದ್ದೀನಿ ಅಂದ ತಕ್ಷಣ ನೀನು ಹೊರಟೆ ಬಿಟ್ಟಿಯಾ? ಬುದ್ಧಿಗಿದ್ದಿ ಇದೆಯಾನ ನಿನಗೆ? ಶಿವು, ಅವರು ದೊಡ್ಡವರು, ಅವ್ರು ಏನು ಬೇಕಾದರೂ ಮಾಡ್ಬೋದು. ಈಗ ಸ್ಕೂಲಲ್ಲಿ ಟೀಚರ್ ಹೇಳಲ್ವಾ ನಿಮ್ಮ ಬಾಲ ಕಟ್ ಮಾಡ್ಬಿಡ್ತೀನಿ ಅಂತ, ಹಂಗೆ ಟೀಚರ್ ಏನಾದರೂ ಬಾಲ ಕಟ್ ಮಾಡಿದ್ರೆ ಅದನ್ನ ಬೆಳೆಸೋದಕ್ಕೆ ಇಂಥ ಮ್ಯಾನೇಜರ್ಗಳಿಂದನೇ ಸಾಧ್ಯ. ಇಂಥ ಮ್ಯಾನೇಜರ್ ಹತ್ರನೇ ನೀನು ಕಿರಿಕ್ ಮಾಡ್ಕೊಂಡ್ರೆ ಬಾಲದ ಜೊತೆ ಬೂಡಾನು ಕಟ್ ಮಾಡಿಬಿಡ್ತಾರೆ. ಈಗ ನಾನು ಏನು ಮಾಡಿದೆ ಅಂತ ಇಷ್ಟೆಲ್ಲ ಹೇಳ್ತಾ ಇದೆಯಾ ಬಾಸ್ಗೆ? ಅಲ್ವೋ ಶಿವು, ಮ್ಯಾನೇಜರು ಸಸ್ಪೆಂಡ್ ಮಾಡ್ತೀನಿ ಅಂದ ತಕ್ಷಣ ಅವ್ರ ಕೈಯೋ ಕಾಲೋ ಹಿಡಿದು, ಸರ್ ನನಗೆ ಹೆಂಡತಿ ಮಕ್ಕಳಿದ್ದಾರೆ ಸರ್, ಇನ್ಮೇಲೆ ಇಂಥ ತಪ್ಪು ಮಾಡಲ್ಲ ಸರ್ ಅಂತ ಕೇಳ್ಕೋಬೇಕಲ್ವೇನಾ? ಬಾಸ್ಗೆ, ನಾನು ಯಾವತ್ತೂ ತಪ್ಪು ಮಾಡಲ್ಲ. ಒಂದು ವೇಳೆ ತಪ್ಪು ಮಾಡಿದ್ರೆ ಇಮಿಡಿಯೇಟಾಗಿ ಕ್ಷಮೆ ಕೇಳ್ತೀನಿ. ಕೇಳಿಸ್ಕೊಂಡ್ರ ಮಾವ? ತಪ್ಪೇ ಮಾಡಲ್ವಂತ, ಮಾಡಿದ್ರು ತಕ್ಷಣ ಸಾರಿ ಕೇಳ್ಬಿಡ್ತಾರಂತ. ಅಕ್ಕ, ಇದೆಲ್ಲ ಗಂಡಸರು ಬಾಯಿ ಮಾತಿಗಾಡೋ ಡೈಲಾಗು. ಇದಕ್ಕೆಲ್ಲ ನೀನು ತಲೆ ಕೆಡಿಸ್ಕೋಬೇಡ, ಆರಾಮಾಗಿರು. ಲವ್, ಏನೋ ಒಂದು ಮಾಡೋಕ್ಕಾಗಲ್ಲ, ಮಾಡಬೇಕಾಗಿರೋದು ಮಾಡು. ಏನಪ್ಪ ಅದು? ಲವ್, ಪ್ರಪಂಚದಲ್ಲಿ ವಿಮೆ ಮಾಡಿಸ್ದೆ ಹೋದ್ರೂ ಬದುಕಬಹುದು, ಆದರೆ ಕ್ಷಮೆ ಕೇಳದೆ ಬದುಕಕ್ಕಾಗಲ್ಲ. ಮನೆಯಲ್ಲಿರೋ ನಾರಿಗೆ ಸಾರಿ ಕೇಳದೆ ಹೋದ್ರೂ ನಡೆಯುತ್ತೆ, ಆದರೆ ಆಫೀಸಲ್ಲಿರೋ ಡೀಲಿಂಗ್ಸರ್ಗೆ ಸಾರಿ ಕೇಳಲೇಬೇಕು ಕಣ. ಶಿವು, ಅರ್ಥ ಮಾಡ್ಕೋ. ಸುಮ್ಮನೆ ನನ್ನ ಮಾತು ಕೇಳು. ನಿನ್ನ ಸ್ವಾಭಿಮಾನ ವಗೇರೆ ವಗೇರೆ ಎಲ್ಲ ಸೈಡಿಗೆ ತಳ್ಬಿಟ್ಟು ಒಂದೇ ಒಂದು ಸಾರಿ ಅಂತ ಕೇಳ್ಬಿಡು. ನಿನ್ನ ಸಸ್ಪೆನ್ಷನ್ ಆರ್ಡ್ರೂ ಕ್ಯಾನ್ಸಲ್ ಆಗುತ್ತೆ, ಸಂಬಳನೂ ಕಟ್ಟಾಗಲ್ಲ. ಸರ್ರು ಇಲ್ಲೇ ಇದ್ದಾರೆ, ಬೇಗ ಬಂದರೆ ಬಚಾವಾಗ್ತೀಯ. ನಿನಗೆ ಹೇಳೋಷ್ಟು ಹೇಳಿದ್ದೀನಿ, ಇನ್ನು ಮುಂದಕ್ಕೆ ನಿನಗೆ ಬಿಟ್ಟಿದ್ದು. ಇಡ್ಲಾ? ಆಯಿತು ಬಾಸ್ಗೆ, ನೀನು ಹೇಳ್ದಾಗೆ ಮಾಡ್ತೀನಿ. ಥ್ಯಾಂಕ್ ಯು ಕಣೋ, ಥ್ಯಾಂಕ್ ಯು ಸೋ ಮಚ್. ಹಾಂ, ಈಗಲೇ ಹೊರಡ್ತೀನಿ. ನೀನು ಸಾದ ಅನ್ಸುತ್ತೆ. ಎಂತ ಶಿವರೇ, ಎಂತ ವಿಷಯ? ಕಾಶಿಯವರೇ, ನಮ್ಮ ಬಾಸ್ಗೆ ಫೋನ್ ಮಾಡಿದ್ದು. ಸುಮ್ಮನೆ ಯಾಕೆ ಹೇಳಿದ್ಯಾ, ಮ್ಯಾನೇಜರ್ ಆಫೀಸಲ್ಲಿದ್ದಾರೆ, ಬಂದೊಂದ್ಸರಿ ಸಾರಿ ಕೇಳ್ಬಿಡು, ನಿನ್ನ ಸಸ್ಪೆನ್ಷನ್ ಕ್ಯಾನ್ಸಲ್ ಆಗುತ್ತೆ, ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ ಹೇಳ್ದ. ಈಗಲೇ ಹೋಗಿ ಸಾರಿ ಕೇಳ್ಕೊಂಬಂದ್ಬಿಡ್ತೀನಿ. ಲೇ ಅಯೋಗ್ಯ, ಬರೀ ನಿಮ್ಮ ಮ್ಯಾನೇಜರಿಗೆ ಸಾರಿ ಕೇಳಿಬಿಟ್ರೆ ಸಮಸ್ಯೆ ಪರಿಹಾರ ಆಗತ್ತಾ? ಇನ್ಯಾರಿಗೆ ಸಾರಿ ಕೇಳಬೇಕು? ಬಾವಾ, ಇನ್ನೊಂದ್ಸಲ ಸರಿಯಾಗಿ ಯೋಚನೆ ಮಾಡಿ, ಬೇರೆ ಯಾರಿಗಾದ್ರೂ ಸಾರಿ ಕೇಳೋದು ಬಾಕಿ ಇದೆಯಾ ಅಂತ. ಅಯ್ಯೋ, ಯಾರಿಗೂ ಯಾಕೆ ಸಾರಿ ಕೇಳಬೇಕು? ನೀವೆಲ್ಲ ನೋಡಿದ್ರಲ್ಲ, ನಾನು ಕೂಗಾಡಿದ್ದು ಅರ್ಚಾಡಿದ್ದು ನಮ್ಮ ಮ್ಯಾನೇಜರ್ ಹತ್ರ ಅಂತ. ಅದಕ್ಕೆ ಅಯ್ಯಪ್ಪ ಕೋಪ ಮಾಡಿಕೊಂಡು ಸಸ್ಪೆಂಡ್ ಮಾಡಿದ್ದು. ಈಗ ಹೋಗಿ ಒಂದು ಸಾರಿ ಕೇಳ್ಬಿಡ್ತೀನಿ, ಸಸ್ಪೆನ್ಷನ್ ಕ್ಯಾನ್ಸಲ್ ಆಗುತ್ತೆ. ಈಗಲೇ ಹೊರಡ್ತೀನಿ, ಇಲ್ಲಾಂದ್ರೆ ಅಯ್ಯಪ್ಪ ಆ ಮೀಟಿಂಗು ಈ ಮೀಟಿಂಗು ಅಂತ ಹೊರಟ್ಬಿಡ್ತಾರೆ. ನೊಂದ್ಕೋಬೇಡಮ್ಮ, ಏನೋ ಒಂದು ವಿಷಯಗಳಿಗೆ ಇವತ್ತಲ್ಲ ನಾಳೆ ಸರ್ ಹೋಗುತ್ತೆ. ಹೇಗೆ ಸಮಾಧಾನ ಮಾಡ್ಕೋತಾಳೆ ಮಾವ? ಕೆಲ್ಸಕ್ಕೋಸ್ಕರ ಮ್ಯಾನೇಜರ್ ಹತ್ರ ಸಾರಿ ಕೇಳಬೇಕು ಅಂತ ಅನ್ನಿಸ್ತು, ಸಂಸಾರಕ್ಕೋಸ್ಕರ ಹೆಂಡತಿ ಹತ್ರ ಸಾರಿ ಕೇಳಬೇಕು ಅಂತ ಅನ್ನಿಸ್ಲಿಲ್ವಲ್ಲ. ಸರ್, ಸರ್, ಯಾರೇ ನೀನು? ಸರ್ ಏನು ಸರ್ ಹೀಗೆ ಕೇಳ್ತಾ ಇದ್ದೀರಾ? ನಾನು ಸರ್ ಶಿವಪ್ರಸಾದ್, ವರ್ಕಿಂಗ್ ಇನ್ ರಾಜಾ ಚಡ್ಡಿ ಮತ್ತು ಬನಿಯನ್ಗಳಿದ್ರೆ ನೀವು ಹೊರಗೂ ಹಾಕೋಬಹುದು. ವರ್ಕಿಂಗ? ವಾಸ್ ವರ್ಕಿಂಗ್, ಐ ಮೀನ್ ಕೆಲಸ ಮಾಡ್ತಿದ್ದೆ ಸರ್. ಸರ್
ಸರ್ ಏನೇನಿದು ನಾನು ಬ್ಯುಸಿ ಆಗಿದ್ದೀನಿ, ಡಿಸ್ಟರ್ಬ್ ಮಾಡಬಾರ್ದು ಅಂತ ಗೊತ್ತಾಗಲ್ಲ ಇಡಿಯಟ್. ಸರ್ ಸರ್ ನನಗೆ ಗೊತ್ತು ಸರ್, ನನ್ನಿಂದ ನಿಮ್ಗೆ ಎಷ್ಟೊಂದು ಹರ್ಟ್ ಆಗಿದೆ ಅಂತ. ಅದಕ್ಕೆ ಸರ್ ಕ್ಷಮೆ ಕೇಳೋಣ ಅಂತ ಬಂದಿದ್ದೀನಿ. ಕ್ಷಮೆನಾ? ಆ ಪದದ ಅರ್ಥ ಗೊತ್ತಿದೆಯೇ ನಿನಗೆ?